ಕೇರಳ ವಿಧಾನಸಭೆಯ ಅಧಿವೇಶನದಲ್ಲಿ ನೂತನ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಗಡಿಭಾಗವಾದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಅವರು ಕನ್ನಡ ಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇಡೀ ಸಭೆಯ ಗಮನ ಸೆಳೆದಿದ್ದಾರೆ ಮತ್ತು ಕನ್ನಡಿಗರ ಮನಗೆದ್ದಿದ್ದಾರೆ. ಗಡಿಭಾಗದಲ್ಲೂ ಕನ್ನಡದ ಡಿಂಡಿಮವನ್ನು ಮೊಳಗಿಸಿ ಎಕೆಎಂ ಅಶ್ರಫ್ ಅವರೊಂದಿಗೆ ಗಡಿಭಾಗದ ಕನ್ನಡ ಸಮಸ್ಯೆಗಳು ಮತ್ತು ಪರಿಹಾರ ಸೇರಿದಂತೆ ಹಾಗೂ ಕನ್ನಡ ಅಭಿವೃದ್ಧಿ ಬಗ್ಗೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಹಳ್ಳಿ ಅವರು ನಡೆಸಿರುವ ವಿಶೇಷ ಸಂದರ್ಶನ ಇಲ್ಲಿದೆ. ಎಕೆಎಂ ಅಶ್ರಫ್ ಎಂಬ ನಾನು ವಿಧಾನಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸೃಷ್ಟಿಕರ್ತನಾದ ನಾದನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಖುದ್ದು ಶಾಸಕರಾದಂತ ಎಕೆಎಂ ಅಶ್ರಫ್ ನಮ್ಮ ಜೊತೆ ಇದ್ದಾರೆ. ಅಶ್ರಫ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನೆನೆ ಕನ್ನಡದ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಿಜಕ್ಕೂ ಕೂಡ ಖುಷಿ ಆಯ್ತು. ಮೊದಲನೇದಾಗಿ ಫೆಡರಲ್ ಕರ್ನಾಟಕದಿಂದ ಧನ್ಯವಾದ ಹೇಳ್ತೀನಿ. ಏನನ್ಸು ಸರ್ ನೆನ್ನೆ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಹೇಗಿತ್ತು, ಮತ್ತೆ ಅದು ಸ್ವಲ್ಪ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ? ವಿಜಯರ ನಮಸ್ಕಾರ. ಸರ್, ನಾನು ಈ ಸಲ ಮಾತ್ರವಲ್ಲ 2021ರಲ್ಲಿ ಪ್ರಥಮವಾಗಿ ಕೇರಳ ವಿಧಾನಸಭೆಗೆ ಆಯ್ಕೆಯಾದ ಮಂಜೇಶ್ವರದ ಶಾಸಕ. ಆವಾಗ್ಲೂ ಕೂಡ ನಾನು ಕನ್ನಡದಲ್ಲೇ ಪ್ರಮಾಣ ವಚನ ಮಾಡಿದ್ದೆ. ಆವಾಗ್ಲೂ ಕೂಡ ಕರ್ನಾಟಕದಾದ್ಯಂತ ಚರ್ಚೆ ಆಗಿತ್ತು. ತದನಂತರ 5 ವರ್ಷಗಳಲ್ಲಿ ಭಾಷಣ ಮಾಡುವಾಗ ಗೋವಿಂದ ಪೈಗಳ ಕವನ, ಡಾಕ್ಟರ್ ಸಿದ್ದಲಿಂಗಯ್ಯನವರ ಕವನ, ಕುವೆಂಪುರವರ ಕವನ, ದತ್ತಾತ್ರೇಯ ಬೇಂದ್ರೆ ಅವರ ಕವನ ಎಲ್ಲವನ್ನು ನನ್ನಿಂದ ಆಗುವ ರೀತಿಯಲ್ಲಿ ಬಹಳ ಅಭಿಮಾನದಿಂದ ವಿಧಾನಸಭೆಯಲ್ಲಿ ನನ್ನ ಭಾಷಣದ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೆ. ಇವಾಗ ಪುನಃ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣವಚನ ಮಾಡುವ ಸಂದರ್ಭದಲ್ಲಿ ದ್ವಿತೀಯ ಬಾರಿಗೆ ನನ್ನ ಅಭಿಮಾನವಾದ ನನ್ನ ಕನ್ನಡದ ಮುಖಾಂತರ ಪ್ರಮಾಣ ವಚನ ಮಾಡುವಂತ ಒಂದು ಅವಕಾಶ ನನಗೆ ಲಭ್ಯವಾಗಿದೆ. ಬಹಳ ಸಂತೋಷ ಅಂತ ಹೇಳಿದ್ರೆ, ನಾನು ಪ್ರಮಾಣ ವಚನ ಮಾಡುವಾಗ ಕೇರಳದ ಮುಖ್ಯಮಂತ್ರಿ, ಆ ಮಂತ್ರಿಗಳ ತಂಡ ಎಲ್ಲರೂ ವಿಧಾನಸಭೆಯಲ್ಲಿ ಡೆಸ್ಕಿಗೆ ಹೊಡೆದು ನನ್ನನ್ನು ಅಭಿನಂದಿಸುವುದು ಈ ದೇಶಕ್ಕೆ ಒಂದು ಮಾದರಿ ಅಂತ ಹೇಳ್ಬಹುದು. ಈ 5 ವರ್ಷಗಳಲ್ಲಿ ಕೂಡ ಓರ್ವ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ನನ್ನಿಂದ ಆಗುವ ರೀತಿಯಲ್ಲಿ ಕನ್ನಡಕ್ಕೋಸ್ಕರ ಸದಾ ಹೋರಾಟ ಮಾಡ್ತಾ ವಿಧಾನಸಭೆಯಲ್ಲಿ ಇರ್ತೇನೆ. ಅಶ್ರಫ್ ಅವರ ನಿಮ್ಮ ಕನ್ನಡವನ್ನು ಕೇಳಿ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಸಹಜವಾಗಿ ಅದು ನಿಮ್ಗೆ ಕೇರಳಕ್ಕೆ ಸೇರಿರುವಂತದ್ದು, ಅಲ್ಲಿ ಮಂಜೇಶ್ವರ ಕ್ಷೇತ್ರದಲ್ಲಿ ಕನ್ನಡ ಮಾತಾಡುವಂಥದ್ದು, ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡುವಂಥದ್ದು, ಅದು ಅಶ್ರಫ್ ಅವರಾಗಿ ಬಹಳ ಖುಷಿ ಅನ್ಸ್ತು. ನೀವು ಮುಂಚಿಂದಲೂ ಕೂಡ ಕನ್ನಡದಲ್ಲಿ ಯಾವ ರೀತಿ ಕಲ್ತಿದ್ರಿ ಮತ್ತೆ ಯಾವ ರೀತಿ ಅದನ್ನ ಒಂದಷ್ಟು ಹಿನ್ನೆಲೆಯನ್ನು ಹೇಳೋದಾದ್ರೆ? ನೋಡಿ, 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗೊಂಡಾಗ ಕಾಸರಗೋಡು ಅನಿರೀಕ್ಷಿತವಾಗಿ ಕೇರಳಕ್ಕೆ ದಬ್ಬಲ್ಪಟ್ಟಂತ ಒಂದು ಜಿಲ್ಲೆ. ಆವಾಗ ನಾವು ಆಳ್ವಿಕೆಯಲ್ಲಿದ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತದ ಭಾಗವಾಗಿತ್ತು ನನ್ನ ಕಾಸರಗೋಡು. ಕನ್ನಡದಲ್ಲಿ ಪ್ರಥಮ ರಾಷ್ಟ್ರಕವಿ ಯಾರಂತ ಕೇಳಿದ್ರೆ ಮಂಜೇಶ್ವರ ಗೋವಿಂದ ಪೈ. ಹೌದು, ಮಂಜೇಶ್ವರ ಗೋವಿಂದ ಪೈಗಳ ಹುಟ್ಟು, ಅವರ ಕವನಗಳು, ಅವರ ಸಾಹಿತ್ಯ ಎಲ್ಲವೂ ರಚನೆ ಆದ್ದು ಮಂಜೇಶ್ವರದಲ್ಲಿ. ನಾವೆಲ್ಲರೂ, ನನ್ಗೀಗ್ಲೂ ನೆನಪಿದೆ, ನನ್ನ ತಂದೆ ಜೊತೆಯಲ್ಲಿ ನಾನು ಶಾಲೆಗೆ ಹೋದೆ 1ನೇ ತರಗತಿಗೆ ಸೇರ್ಲಿಕ್ಕೆ, ಕಡಂಬಾರ್ ಶಾಲೆಗೆ. ಆವಾಗ ಅಧ್ಯಾಪಕರು ಬಂದು ತಂದೆಯಲ್ಲಿ ಕೇಳಿದ್ರು, ಮಲಯಾಳ ಇದೆ, ಕನ್ನಡ ಇದೆ, ಯಾವುದಕ್ಕೆ ಮಗನನ್ನು ಸೇರಿಸ್ಬೇಕಂತ ಕೇಳಿದಾಗ ನನ್ನ ಅಭಿಮಾನದಿಂದ ಹೇಳಿದ್ರು, ನನ್ನ ಮಗನನ್ನು ಕನ್ನಡಕ್ಕೆ ಸೇರಿಸಿ ಅಂತ. ನನ್ನ ಕನ್ನಡಕ್ಕೆ ಸೇರಿಸಿದ್ರು. ತಂದೆ ಕೈ ಬೆರಳಿಡಿದು ಕಡಂಬಾರ್ ಶಾಲೆಗೆ 1ನೇ ತರಗತಿಗೆ ಹೋದ ನಾನು ಪುನಃ 10ನೇ ತರಗತಿ ಪಾಸಾಗಿ ಕರ್ನಾಟಕದಲ್ಲಿ ಮಂಗಳೂರಲ್ಲಿ PUC ಮಾಡಿ ಡಿಗ್ರಿಗೆ ರಾಷ್ಟ್ರ ಗೋವಿಂದ ಪೈ ಕಾಲೇಜ್ ಇರೋದು ಮಂಜೇಶ್ವರದಲ್ಲಿ, ಸರ್ಕಾರಿ ಕಾಲೇಜ್. ಅಲ್ಲೇ ನನ್ಗೆ ಆವಾಗ BA ಟ್ರಾವೆಲ್ ಅಂಡ್ ಟೂರಿಸಂ ಹಲವಾರು ಕೋರ್ಸ್ಗಳಿತ್ತು. ಆದ್ರೂ ಕೂಡ ನಾನು ಆಯ್ಕೆ ಮಾಡಿದ್ದು BA ಕನ್ನಡವನ್ನು. ನಾನು ಡಿಗ್ರಿ ಕೂಡ ಮಾಡಿದ್ದು ಕನ್ನಡದಲ್ಲೇ. ಮತ್ತೆ ನನ್ಗೆ ಎಲ್ಲ ಸಂದರ್ಭದಲ್ಲಿ ಕನ್ನಡಕ್ಕೋಸ್ಕರ ಯಾವುದೇ ಸಮಸ್ಯೆ ಬಂದಾಗಲೂ ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇದ್ದೆ. ಕನ್ನಡದಲ್ಲಿ ಒಂದು 4-5-6 ವರ್ಷಗಳ ಹಿಂದೆ ಕಾಸರಗೋಡಿನಲ್ಲಿ ಜ್ವಲಂತ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ನನ್ನ ಮೇಲೆ 3 ಕೇಸು ದಾಖಲಾಗಿತ್ತು. ಅವೆಲ್ಲವೂ ಈಗ ಮುಗಿದಿದೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಕ್ಕಳನ್ನು ಕೂಡ ಕನ್ನಡದಲ್ಲೇ ಸೇರಿಸಿದ್ದೀನಿ. ಕನ್ನಡ ಉಳಿಬೇಕು, ಬೆಳೆಯಬೇಕು. ಅದು ಯಾವ ರೀತಿಯಲ್ಲಿ ಬೆಳೆಯಬೇಕಂತ ಹೇಳಿದ್ರೆ ಭಾಷಣದ ಮುಖಾಂತರ ಅಲ್ಲ, ಎಲ್ಲಾದ್ರೂ ಸಂಭಾಷಣೆ ಮುಖಾಂತರ ಅಲ್ಲ, ನಮ್ಮ ಜೀವನದಿಂದಲೇ, ನಮ್ಮ ಮನೆಯಿಂದಲೇ ಅದು ಆರಂಭವಾಗಬೇಕು.
ಅದಕ್ಕೋಸ್ಕರ ಈಗ್ಲೂ ಇಷ್ಟು ದೂರ ಇದ್ರೂ ಕೂಡ ಒಂದು ಸಲ ಮನೆಗೆ ಹೋದ್ರೆ ಒಂದು ಕನ್ನಡ ಪತ್ರಿಕೆಯನ್ನು ರಾತ್ರಿ ಓದದೆ ನಿದ್ದೆ ಬರಲ್ಲ. ಯಾಕಂತ ಹೇಳಿದ್ರೆ ಅದು ಬಾಲ್ಯದಿಂದ ಬೆಳೆದು ಬಂದಂತ ಒಂದು ನನ್ನ ದಿನಚರಿ. ಈ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ವಿಧಾನಸಭೆಯಲ್ಲಿ ಹೋದಾಗ ನಾನು ಈಗಲೂ ನನಗೆ 140 ವಿಧಾನಸಭಾ ಸದಸ್ಯರುಗಳಿದ್ದಾರೆ. ನಾನು ಬರೆದು ಕೊಟ್ಟೆ, ನನಗೆ ಸಿಗುವ ಎಲ್ಲ ಕಡತಗಳು ಕನ್ನಡದಲ್ಲಿ ಸಿಗ್ಬೇಕು. ಅದು ಸಬ್ಮಿಷನ್ ಆಗ್ಲಿ, ಸುತ್ತೋಲೆ ಆಗ್ಲಿ, ಯಾವುದು ಕೂಡ ನನಗೆ ಕನ್ನಡದಲ್ಲೇ ಬರೆದು ಕೊಡ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನನ್ನ ಜೀವನದ ಭಾಗ. ನಾನು ಕನ್ನಡ. ಹೌದು ಸರ್. ಈಗ ನೀವು ಕನ್ನಡದಲ್ಲಿ ಬೇರೆ ಬೇರೆ ಯಾರು ಕನ್ನಡ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ಕನ್ನಡ ಹೋರಾಟ ಇವೆಲ್ಲವೂ ಕೂಡ ಕೇಳಿದ್ದೇವೆ. ನಿಜಕ್ಕೂ ಕೂಡ ನಮ್ಗೆ ಖುಷಿ ಆಯ್ತು ತಮ್ಮ ಮಕ್ಕಳನ್ನ ಕನ್ನಡದಲ್ಲೇ ಓದಿಸಿರುವಂತದ್ದು ಮತ್ತು ಕನ್ನಡ ಸಂಬಂಧಪಟ್ಟಂತೆ ನೀವು ಕ್ರಮ ಕೈಗೊಂಡಿರುವಂತದ್ದು. ಅಧಿಕಾರಿಗಳಿಗೆ ಹೇಳಿ ಯಾವುದೇ ಫೈಲ್ ಇದ್ರೂ ಕೂಡ ಅದನ್ನ ಕನ್ನಡದಲ್ಲಿ ಕೊಡಿ ಅಂತ ಹೇಳಿರುವಂತದ್ದೆಲ್ಲ ತುಂಬಾ ಖುಷಿ ಆಯ್ತು. ಸಮಸ್ಯೆಗಳು ಕನ್ನಡ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಇರುವಂತದ್ದು ತಮ್ಮ ಗಮನಕ್ಕೆ ಬಂದಿರುವಂತದ್ದು. ಕಳೆದ ಈ ಹಿಂದೆ ಶಾಸಕರಾಗಿದ್ದು ಕೂಡ ತಾವು ಹೋರಾಟ ಮಾಡಿದ್ದೀರಾ. ಈಗ ನಿಮ್ಮ ಮುಂದಿನ ನಿರ್ಧಾರಗಳು, ಒಂದಷ್ಟು ಕ್ರಮಗಳು ಏನಿರುತ್ತೆ ಸರ್? ನೋಡಿ, ನಮ್ ದೇಶದಾದ್ಯಂತ ಗಡಿಗಳಲ್ಲಿ ಸಮಸ್ಯೆ ಇದೆ. ಕೇವಲ ಒಂದು ಮಂಗಳೂರು ಪಕ್ಕದಲ್ಲಿರುವ ಕಾಸರಗೋಡ್ನಲ್ಲಿ ಮಾತ್ರವಲ್ಲ, ನಿಮ್ಗೆ ಗೊತ್ತಿರ್ಬೋದು, ಬೆಳಗಾವಿಯಲ್ಲಿ ಮರಾಠಿ ಕನ್ನಡಿಗರ ಸಮಸ್ಯೆ ಇದೆ. ದೇಶದ ಎಲ್ಲ ಗಡಿಗಳು ಕೂಡ ಗಡಿಯಲ್ಲಿ ಸಮಸ್ಯೆಗಳಿವೆ. ಕಾಸರಗೋಡಿನ ಕನ್ನಡಿಗರಿಗೆ ಅವರ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈಗ ಮಲಯಾಳೀಕರಣ ಒಂದು ಬಿಲ್ ನಮ್ಮ ವಿಧಾನಸಭೆಯಲ್ಲಿ ಜಾರಿಯಾಗಿದೆ. ಅದರ ಭಾಗವಾಗಿ ಕೆಲವೊಂದು ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಕೆಲವೊಂದು ಕಚೇರಿಗಳಿಗೆ, ವಿಲೇಜ್ ಆಫೀಸ್ ಆಗ್ಲಿ, ಪಂಚಾಯತ್ ಕಚೇರಿ ಆಗ್ಲಿ, ತಾಲೂಕು ಕಚೇರಿ ಆಗ್ಲಿ, ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿ ಕನ್ನಡದಲ್ಲೇ ನಮ್ಗೆ ಫಾರಂ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಅಲ್ಲಿ ನಾಮಫಲಕಗಳಿಲ್ಲ. ಇವೆಲ್ಲ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿದೆ. ಇದರ ಪ್ರಾಂತ್ಯ ಮಟ್ಟದಲ್ಲಿ ಈ ಒಂದು ಇದರ ಉಸ್ತುವಾರಿ ಬರುವುದು ಮುಖ್ಯಮಂತ್ರಿಗಳ ಇಲಾಖೆಯಲ್ಲಿ. ನಾನು ಮುಂದೆ ವಿಧಾನಸಭಾ ಅಧಿವೇಶನ ಕೂಡ ಆರಂಭವಾಗ್ತಾ ಇದೆ. ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕನ್ನಡಿಗರ ಸಮಸ್ಯೆಗಳ ಒಂದು ಪಟ್ಟಿ ಮಾಡಿ ಬೊಟ್ಟು ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಖಂಡಿತವಾಗಿಯೂ ಪ್ರತಿಯೊಂದನ್ನು ಪರಿಹಾರ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ಇನ್ನೊಂದು ಮನಸ್ಸಲ್ಲಿ ಒಂದು ಕನಸಿದೆ. ಯಾಕಂತ ಹೇಳಿದ್ರೆ, ಈಗ ನಮ್ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದಿಂದ ಎಷ್ಟೋ ನಮ್ಮ ಶಾಲೆಗಳಿಗೆ, ನಮ್ಮ ಊರಿಗೆಲ್ಲ ತುಂಬಾ ಅನುದಾನ ಕರ್ನಾಟಕದಿಂದ ಸಿಕ್ಕಿದೆ. ನಾನು ಇವಾಗ ಒಂದು ನನ್ನ ಮನಸ್ಸಲ್ಲಿರೋ ಒಂದು ಕನಸು, ಕೇರಳದಲ್ಲಿ ಗಡಿಯಲ್ಲಿರುವ ಕನ್ನಡಿಗರಿಗೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೇಕಂತ ಒಂದು ಆಸೆ ಇದೆ. ಇವತ್ತು ಬೆಳಗ್ಗೆ ಸ್ಪೀಕರ್ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಾನು PC ವಿಶ್ವನಾಥ್ ಅವರು ನಮ್ಮ ಸಾಂಸ್ಕೃತಿಕ ಮತ್ತು ಅದೇ ರೀತಿಯಲ್ಲಿ ಈ ಭಾಷೆಯಲ್ಲ ಬರುವ ಇಲಾಖೆ ಸಚಿವರಾಗಿದ್ದಾರೆ. ಅವರಿಗೂ ಕನ್ನಡಕ್ಕೆ ಒಂದು ಸಂಬಂಧ ಇದೆ. ಯಾಕಂತ ಹೇಳಿದ್ರೆ, ಅವರ ಹೆಂಡತಿ ಕನ್ನಡಿಗರು, ಪುತ್ತೂರಿನಿಂದ ಮದುವೆ ಅವರಾಗಿದ್ದಾರೆ PC ವಿಶ್ವನಾಥ್. ಅವರು ಮಲಯಾಳಿ. ನಾನು ಅವರಲ್ಲಿ ಇವತ್ತು ಮಾತಾಡುವಾಗ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಕನ್ನಡಕ್ಕೋಸ್ಕರ ನನ್ಗೊಂದು ಪ್ರಾಧಿಕಾರ ಕೊಡ್ಬೇಕಂತ ಹೇಳಿದ್ದೇನೆ. ಖಂಡಿತವಾಗಿಯೂ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಗಡಿಯಲ್ಲಿ ಆತರ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನಿಜಕ್ಕೂ ಕೂಡ ತುಂಬಾ ಖುಷಿ ಆಯ್ತು ಅಶ್ರಫ್ ಅವರು. ಯಾಕಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಾಪನೆ ಮಾಡುವ ಸಂಬಂಧಪಟ್ಟಂತೆ ತಮ್ಮ ಒಂದು ಏನು ಅನಿಸಿಕೆ ಮತ್ತು ಅಲ್ಲಿ ಮನವಿ ಮಾಡಿರುತ್ತಿದ್ದೆಲ್ಲ ಬಹಳ ಖುಷಿ ಆಯ್ತು. ಅಲ್ಲಿ ಸ್ಪೀಕರ್ ಏನ್ ಹೇಳಿದ್ರಿ ಸಂಬಂಧಪಟ್ಟಂತೆ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದಾರ? ಖಂಡಿತ. ನಾನು ಅವ್ರಲ್ಲಿ ಮಾತಾಡಿದ್ದೀನಿ ಆ ಸಚಿವರಲ್ಲಿ. ಮುಂದೆಗೆ ವಿಧಾನಸಭೆ ಇವತ್ತು ಸ್ಪೀಕರ್ ಚುನಾವಣೆ ಮುಗ್ದದ್ದಷ್ಟೇ. 29ನೇ ತಾರೀಕಿನಂದು ಗವರ್ನರ್ ಭಾಷಣ ಮತ್ತು ವಿಧಾನಸಭಾ ಅಧಿವೇಶನ ಆರಂಭವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲೂ ಹೊರಗಡೆಯೂ ಒಳಗಡೆಯೂ ಕನ್ನಡಕ್ಕೋಸ್ಕರ ಧ್ವನಿ ಎತ್ತುತ್ತೀನಿ. ಆ ತರ ಒಂದು ಪ್ರಯತ್ನವನ್ನು ಮುಂದುವರಿಸ್ತೇನೆ. ಓಕೆ ಅಶ್ರಫ್ ಅವರೇ, ಹಿಂದೆ ಅಂದ್ರೆ 2021ರಲ್ಲಿ ಒಂದಷ್ಟು ವಿಚಾರ ಚರ್ಚೆ ಆಗಿತ್ತು. ಹೆಸರುಗಳ ಬದಲಾವಣೆ, ಗಡಿ ಭಾಗದಲ್ಲಿರುವಂತಹ ಹೆಸರುಗಳ ಬದಲಾವಣೆ, ಅಲ್ಲಿ ಕನ್ನಡದಿಂದ ಬೇರೆ ಭಾಷೆಗೆ ಬದಲಾವಣೆ, ಮಲಯಾಳಂ ಭಾಷೆಗೆ ಬದಲಾವಣೆ ಸಂಬಂಧಪಟ್ಟ ಚರ್ಚೆ ಆಯ್ತು, ಹೋರಾಟ ಕೂಡ ಆಗಿತ್ತು. ಈಗಲೂ ಕೂಡ ಆ ಪ್ರಯತ್ನ ಏನಾದ್ರು ನಡೆದಿದೆಯಾ? ನೋಡಿ, ಆತರ ಚರ್ಚೆ ಬಂದ ಸಂದರ್ಭದಲ್ಲೇ ಅದರ ಭಾಗವಾಗಿ ನಾನು ಅಂದಿನ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್ ರವರ ಗಮನಕ್ಕೆ ತಂದಿದ್ದೆ. ಅವರು ಭರವಸೆ ಕೊಟ್ಟಿದ್ರು, ಆತರ ಯಾವುದೇ ಒಂದು ಹೆಸರುಗಳಲ್ಲಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟರು. ಆತರ ಯಾವುದೇ ಹೆಸರು ಬದಲಾವಣೆ ಆಗ್ಲಿಲ್ಲ. ಆತರ ಏನ್ ಸಮಸ್ಯೆ ಬಂದ್ರು, ಕೇರಳದ ಏಕೈಕ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ಕನ್ನಡದ ಪರವಾಗಿ ಹೋರಾಡ್ಲಿಕ್ಕೆ ಸದಾ ನಾನು ಸಿದ್ಧನಿದ್ದೇನೆ. ಅದು ಬಹಳ ಅಭಿಮಾನದಿಂದ ಅದನ್ನ ಹೇಳ್ತಾ ಇದ್ದೇನೆ. ಈಗ ಅಲ್ಲಿ ಚರ್ಚೆ ಆಗಿದ್ದು ಮಲಯಾಳಂ ಬಿಲ್ ತಂದಿದ್ದು ಸಾಕಷ್ಟು ವಿವಾದ ಮತ್ತು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ನಿರೀಕ್ಷೆ ಇರುವಂತದ್ದು, ಅದು ಈ ಹೊಸ ಸರ್ಕಾರ ಬಂದ ನಂತರ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋಂಥದ್ದು. ನೀವು ಏನ್ ಆಗ್ರಹವನ್ನು ವ್ಯಕ್ತಪಡಿಸ್ತೀರಾ
ಮಲಯಾಳ ಸಂಬಂಧಪಟ್ಟಂತೆ ಹೊಸ ಬಿಲ್ ತಂದಂತ ವಿಚಾರದಲ್ಲಿ ಅಲ್ಲಿ ಕನ್ನಡಕ್ಕೆ ಬಹಳ ಕುತ್ತಾಗ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳ್ಬಂತು. ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಮಲಯಾಳೀಕರಣ ಬಿಲ್ಲು ಕೇರಳದಲ್ಲಿ ತಂದಾಗ ಅವತ್ತು ನಾನು ವಿಧಾನಸಭೆಯಲ್ಲಿ ಪ್ರತಿಭಟನೆಯಲ್ಲಿದೆ, ವಿಧಾನಸಭೆಯಲ್ಲಿ ಇರ್ಲಿಲ್ಲ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು ನನಗೆ ಎದುರಾಗಿ ಒಂದು ಆರೋಪ ಕೂಡ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಅಶ್ರಫ್ ಅವರು ಕನ್ನಡಿಗನಾಗಿ ವಿಧಾನಸಭೆಯಲ್ಲಿ ಬಿಲ್ಲು ಮಂಡನೆ ಮಾಡುವಾಗ ಇರ್ಲಿಲ್ಲ ಎಂಬ ಆರೋಪ ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ನಾನಿಲ್ಲಿ ಹೇಳೋ ಒಂದು ಮಾತಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಆ ಬಿಲ್ ಗವರ್ನರ್ ಈ ತನಕ ದಸ್ಕತ್ ಹಾಕ್ಲಿಲ್ಲ. ಗವರ್ನರ್ ಅದಕ್ಕೆ ದಸ್ಕತ್ ಹಾಕಿದ್ರೆ ಮಾತ್ರ ಜಾರಿಗೆ ಬರುವುದು. ಕಾರಣ ಕಳೆದ ವಿಧಾನಸಭೆ ಎಲ್ಲದು ಮಂಡನೆ ಆದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಅದರ ಕುಂದು ಕೊರತೆಗಳನ್ನ ನಾವು ಗಮನಕ್ಕೆ ತರ್ತೀನಿ. ಒಂದಂತೂ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಗಡಿಯ ಕನ್ನಡಿಗರಿಗೆ ಒಂದು ಸಮಸ್ಯೆ ಬರ್ಲಿಕ್ಕೆ ಯಾವ ಕಾರಣಕ್ಕೂ ಅದನ್ನ ನಾವು ಬಿಡ್ಲಿಕ್ಕಿಲ್ಲ. ಕಾವಲುಗಾರನಾಗಿ ಗಡಿಯ ಕನ್ನಡಿಗರಿಗೋಸ್ಕರ ಸದಾ ಮುಂದೆ ನಿಲ್ತೇನೆ. ಓಕೆ, ತುಂಬಾ ಖುಷಿ ಆಯ್ತು. ತುಳು ಮತ್ತು ಬ್ಯಾರಿ ಭಾಷೆ ಬೆಳವಣಿಗೆ ಸಂಬಂಧಪಟ್ಟಂತೆ ಗಡಿ ಭಾಗದಲ್ಲಿ, ಯಾಕಂದ್ರೆ ನಿಮ್ಗೆ ಅಲ್ಲಿ ಕನ್ನಡದ ಜೊತೆ ತುಳು ಮತ್ತು ಬ್ಯಾರಿ ಭಾಷೆ ಕೂಡ ಇರುವಂತದ್ದು. ಸೊ ಅಲ್ಲಿ ಅದರ ಬೆಳವಣಿಗೆ ಸಂಬಂಧಪಟ್ಟಂತೆ ಅಥವಾ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಯೋಜನೆ ಆ ತರದ್ದು ಏನಾದ್ರು ಕೂಡ ಇದೆಯಾ? ನೋಡಿ, ಎಲ್ಲಾ ಭಾಷೆಗಳು ನಮ್ಮ ಮಂಜೇಶ್ವರವನ್ನು ಸಪ್ತ ಭಾಷೆಗಳ ಭೂಮಿಕೆ ಅಂತ ನಾವು ಹೇಳ್ತಾ ಇದ್ದೇವೆ. ಬರೆಯುವಾಗ, ಸಾಹಿತ್ಯ ರಚನೆ ಮಾಡುವಾಗ ಅಲ್ಲಿ ತುಳು ಭಾಷೆಗೆ ತುಳು ಅಕಾಡೆಮಿ ಇದೆ. ಅದೇ ರೀತಿಯಲ್ಲಿ ಉರ್ದು ಇದೆ, ಅಲ್ಲಿ ಬ್ಯಾರಿ ಭಾಷೆ ಇದೆ. ನಾನೀಗ ಒಂದು ಭಾಷೆಗಳ ಕ್ಷೇತ್ರದ ಓರ್ವ ಶಾಸಕ. ಖಂಡಿತವಾಗಿಯೂ ಗೋವಿಂದ ಪೈಗಳ ಮಣ್ಣು, ಯಕ್ಷಗಾನದ ಪಿತ ಪಾರ್ಥಿಸುಬ್ಬನವರ ಮಣ್ಣು, ಆ ಮಣ್ಣಲ್ಲಿ ಅದನ್ನೊಂದು ಇಡೀ ದೇಶವೇ ಗಮನ ಹರಿಸುವಂತ ಒಂದು ಸಾಂಸ್ಕೃತಿಕ ಕೇಂದ್ರ, ಒಂದು ಭಾಷೆಗಳ ಕೇಂದ್ರವನ್ನಾಗಿ ಬದಲಾಯಿಸಲು ಆ ತರ ಒಂದು ಮಟ್ಟಕ್ಕೆ ಅದನ್ನ, ಆ ಒಂದು ಪ್ರದೇಶವನ್ನು ಎತ್ತಿ ಹಿಡಿಯಲು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಕನ್ನಡ ಗೊತ್ತಿರುವಂತವ್ರು ಇರಬೇಕು ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಅನ್ನುವಂಥದ್ದು ಒಂದು ಕೂಗು ಮುಂಚಿಂದ ಕೂಡ ಕೇಳಿ ಬಂದಿರುವಂತದ್ದು. ನಮ್ಮ ಕನ್ನಡಿಗರು, ಯಾಕಂದ್ರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು, ಬಹುತೇಕ 60% ಕನ್ನಡಿಗರು ಅಲ್ಲಿರುವಂತದ್ದು ಮಂಜೇಶ್ವರದಲ್ಲಿ. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಹೋದಾಗ ಕನ್ನಡ ಅಧಿಕಾರಿಗಳು, ಗೊತ್ತಿರುವಂತ ಅಧಿಕಾರಿ ಇರೋದಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಇದು ತಮ್ಮ ಗಮನಕ್ಕೆ ಬಂದಿದೆಯಲ್ವಾ? ಅದು ಗಮನಕ್ಕೆ ಬಂದಿದೆ, ಅದನ್ನು ಪಟ್ಟಿ ಮಾಡ್ತಾ ಇದ್ದೀನಿ. ವಿಧಾನಸಭೆ ಅಧಿವೇಶನ ಮುಗಿದ ಕೂಡಲೇ ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ಕರೆದು ಕಲೆಕ್ಟರ್ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಆ ತರ ಎಲ್ಲೆಲ್ಲಿ ಕನ್ನಡ ಉದ್ಯೋಗಸ್ಥರು ಇರ್ಬೇಕು, ಅಲ್ಲಿ ಇಲ್ಲದಿದ್ರೆ ಕನ್ನಡಿಗರನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಓಕೆ. ಮತ್ತೆ ಆಗ್ಲೇ ಒಂದು ಮಾತನ್ನ ಹೇಳಿದ್ರೆ ಅಶ್ರಫ್ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧಪಟ್ಟಂತೆ ಅಲ್ಲಿ ಮಲಯಾಳದಲ್ಲಿ, ಕೇರಳದಲ್ಲಿ ಮಾಡುವ ಸಂಬಂಧಪಟ್ಟಂತೆ ಅದು ಸ್ವಲ್ಪ ವಿವರಣೆ ಕೊಡೋದಾರೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದಂತ ವಿಚಾರ. ಯಾರ ಜೊತೆ ಮಾತಾಡಿದ್ರೆ ನಿಮ್ಮ ಕನಸು ಏನಿದೆ ಅದು? ಕಾಸರಗೋಡಿನ ಕನ್ನಡಿಗರ ಹಲವು ವರ್ಷಗಳ ಒಂದು ಬೇಡಿಕೆ ಗಡಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಅದರ ಬಗ್ಗೆ ಒಂದು ನಕ್ಷೆಯನ್ನು ನಾವು ತಯಾರಿ ಮಾಡಲಿಲ್ಲ. ಆರಂಭದ ಚರ್ಚೆ ನಡೀತಾ ಇದೆ. ನಾನೊಂದು ಸಂಪೂರ್ಣವಾಗಿ ಕಾಸರಗೋಡಿನ ಕನ್ನಡ ತಜ್ಞರನ್ನು ಭೇಟಿ ಮಾಡಿ ಅವರ ಜೊತೆ ಒಂದು ಸಮಾಲೋಚನೆ ಮಾಡಿ ಒಂದು ನಕ್ಷೆ ತಯಾರಿ ಮಾಡಿ ಆ ಒಂದು ಚಿತ್ರಣವನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು, ಗಡಿಯಲ್ಲಿ ಪ್ರಪ್ರಥಮ ಬಾರಿಗೆ UDF ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಗಡಿನಾಡಿನ ಕನ್ನಡಿಗರ ಕ್ಷೇಮಕ್ಕೋಸ್ಕರ, ಅವರ ಎಲ್ಲ ರೀತಿಯ ಸುರಕ್ಷತೆಗೋಸ್ಕರ ಗಡಿ ಅಭಿವೃದ್ಧಿ ಕನ್ನಡ ಪ್ರಾಧಿಕಾರವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಸಂಪೂರ್ಣವಾದ ಒಂದು ಚಿತ್ರಣ ಈ ತನಕ ಒಂದು ಚರ್ಚೆ ಆಗ್ಲಿಲ್ಲ. ಹೌದು ಹೌದು. ಈ ಸಂಬಂಧಪಟ್ಟಂತೆ ಈಗ ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಪುರುಷೋತ್ತಮ ಬಿಳಿಮಲೆ ಅವರಿದ್ದಾರೆ. ಕರ್ನಾಟಕದ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕೂಡ ಒಂದು ಸಮನ್ವಯತೆಯಿಂದ ಒಂದು ಕನ್ನಡ ಭಾಷೆ ಅಭಿವೃದ್ಧಿ ಮತ್ತು ಯೋಜನೆಗಳ ಅಭಿವೃದ್ಧಿ ಸಂಬಂಧಪಟ್ಟಂತೆ ಎರಡೂ ರಾಜ್ಯಗಳ ನಡುವೆ ಸೌಹಾರ್ದ ಸಂಬಂಧ ಇರಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಜೊತೆ ನೀವು ಆಧಾರ ಪ್ರತಿನಿಧಿಗಳ ಜೊತೆ ಯಾವ ರೀತಿ ಮಾತಾಡ್ತೀರಾ, ಅಥವಾ ಯಾವ ರೀತಿ ಇದರ ಸಂಬಂಧ ಇರಬೇಕು ಅಂತ ಬಯಸ್ತೀರಾ ತಾವು? ನೋಡಿ, ಬಹಳ ಹೆಮ್ಮೆಯಿಂದ ಹೇಳ್ಬಹುದು, ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಒಂದು ಸಣ್ಣ ಸಮಸ್ಯೆ ಬಂದಾಗ ಸಿಡಿದದ್ದು ಮಾತನಾಡಿದವರು ನಿಮ್ ಕರ್ನಾಟಕದ ಮುಖ್ಯಮಂತ್ರಿ, ನಮ್ಮೆಲ್ಲ ನೆಚ್ಚಿನ ಶ್ರೀ ಸಿದ್ದರಾಮಯ್ಯನವರು. ಅವರು ಖುದ್ದಾಗಿ ಕೇರಳ ಮುಖ್ಯಮಂತ್ರಿ ಜೊತೆಯಲ್ಲೇ ಮಾತನಾಡಿ, ಯಾಕೆಂತ ಹೇಳಿದ್ರೆ ಕನ್ನಡಿಗರಿಗೆ ಯಾವುದೇ ಸಮಸ್ಯೆ ಬಂದಾಗಲೂ ಕರ್ನಾಟಕದ ಮುಖ್ಯಮಂತ್ರಿಗಳ ಆ ಒಂದು ಕೂಗು, ಇಲ್ಲದಿದ್ರೆ ಧ್ವನಿ, ಇಲ್ಲದಿದ್ರೆ ಬೆಂಬಲ ಬಹಳ ಸಂತೋಷದಾಯಕ. ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಕೇರಳದ ಒಬ್ಬ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಒಳ್ಳೆಯ ಒಂದು ಬಾಂಧವ್ಯವಿರುವ ವ್ಯಕ್ತಿ ಎಂಬ ನೆಲೆಯಲ್ಲಿ ಕೇರಳ ಮತ್ತು ಕರ್ನಾಟಕದ ಈ ಕನ್ನಡ ವಿಷಯವಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಹಮ್ಮಿಕೊಳ್ತೇನೆ. ಖಂಡಿತವಾಗಿಯೂ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಯಾಕಂದ್ರೆ
ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಭಾಗದ ಕಾಂಗ್ರೆಸ್ನ ಮುಖಂಡರು, ರಾಜ್ಯದ ಕಾಂಗ್ರೆಸ್ ಮುಖಂಡರು ಕೂಡ ಆ ಭಾಗದಲ್ಲಿ ಬಂದು ಪ್ರಚಾರ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿ ಹೆಚ್ಚಿರುವಂತದ್ದು ಮತ್ತು ಅಲ್ಲಿ UDF ಸರ್ಕಾರ ಬಂದಿರುವಂತ ಹಿನ್ನೆಲೆಯಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ನನ್ಗೋಸ್ಕರ ಪ್ರಚಾರಕ್ಕೆ ಬಂದಿದ್ರು ಮಂಜೇಶ್ವರಕ್ಕೆ. ಹೌದು. ಅದೇ ನಿಟ್ಟಿನಲ್ಲಿ ಈ ಒಂದು ಬಹಳ ಯಾಕೆಂದ್ರೆ ನಮ್ಗೆ ಅನುಕೂಲ ಅಂತ ಹೇಳಿಕ್ಕೆ ಕಾರಣ ನಿನ್ನೆಗಳಲ್ಲಿ ಇಲ್ಲಿ ಎಡಪಂಥೀಯ ಸರ್ಕಾರ ಇತ್ತು. ಹ್ಮ್. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ, ಕೇರಳದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ. ಹೌದು. ಅದು ಬಹಳ ನಮ್ಗೆ ಈ ಒಂದು ವಿಷಯದ ಭಾಗವಾಗಿ ಇದಕ್ಕೆ ಮುಂದೆ ಹೋಗ್ಲಿಕ್ಕೆ ಬಹಳ ಉಪಕಾರಪ್ರದವಾಗಲಿದೆ. ಇದು ಬಹಳ ನಮಗೆ ನಮ್ಮ ಒಂದು ಡ್ರೀಮ್, ಆ ಒಂದು ಕನ್ಸನ್ ನೆನಸು ಮಾಡ್ಲಿಕ್ಕೆ ಬಹಳ ಸಪೋರ್ಟಿವ್ ಆಗ್ಬೋದು. ಓಕೆ ಓಕೆ. ಸಚಿವರಾಗುವಂತ ಏನಾದ್ರು ಸಾಧ್ಯತೆ ಇದೆಯಾ ಅಶ್ರಫ್ ಅವರು? ಸದ್ಯಕ್ಕೆ ಆತರ ಇಲ್ಲ. ಈಗ ನಮ್ ಸರ್ಕಾರ, ಹೊಸ ಸರ್ಕಾರ ಬಿಡಿ ಸದಸ್ಯ ನೇತೃತ್ವ ಜಾರಿಗೆ ಬಂದಿದೆ. ಖಂಡಿತವಾಗಿಯೂ ಮುಂದೊಂದು ದಿನ ಅವಕಾಶ ಸಿಗ್ಬಹುದು ಎಂಬ ನಿರೀಕ್ಷೆಯಲ್ಲಿದ್ದೇನೆ. ಓಕೆ. ಅಶ್ರಫ್ ಅವರೇ, ನೀವು ಚುನಾವಣೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಈ ಚುನಾವಣೆಯಲ್ಲಿ ಮಂಜೇಶ್ವರ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಆ ಮಂಗಳೂರು ಭಾಗದ ಎಲ್ಲಾ ಬಿಜೆಪಿಯ ಶಾಸಕರು ಇಡೀ ದಂಡೆ ಬಂದು ಅಲ್ಲಿ ಪ್ರಚಾರ ಮಾಡಿತ್ತು. ಕುತೂಹಲ ಇತ್ತು ಈ ಬಾರಿ ಏನಾಗುತ್ತೆ ಅನ್ನುವಂಥದ್ದು. ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಯ್ತು. ಅದನ್ನ ಬಹಿರಂಗವಾಗಿ ಹೇಳಕ್ ಆಗೋದಿಲ್ಲ, ಸಾಕಷ್ಟು ಚರ್ಚೆಗಳಾದ್ವು. ಸೊ ನೀವು ಅಂತಿಮವಾಗಿ 19,252 ಮತಗಳ ಅಂತರದಿಂದ ಗೆದ್ದಿರುವಂತದ್ದು. ಅಂದ್ರೆ 29,000 ಮತಗಳ ಅಂತರದಿಂದ ಗೆದ್ದಿರುವಂತದ್ದು ಭಾರಿ ಬಹುಮತ. ಹೆಂಗಿತ್ತು ಚುನಾವಣೆ? ಬಿಜೆಪಿ ನಾಯಕರು ಬಂದಿದ್ರು, ಪ್ರಚಾರ ಮಾಡಿದ್ರು, ನಿಮ್ಗೂ ಕೂಡ ಗೊತ್ತಿದೆ. ಸೊ ಅನೇಕ ಆರೋಪ ಪ್ರತ್ಯಾರೋಪಗಳು ಕೂಡ ಬಂತು. ಹೆಂಗಿತ್ತು ಚುನಾವಣೆ? ಚುನಾವಣಾ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸ್ವಾಭಾವಿಕ. ಕರ್ನಾಟಕದ ಎಲ್ಲ ಕಾಲದಲ್ಲೂ ಮಂಜೇಶ್ವರ ಚುನಾವಣೆ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಪಕ್ಷದಿಂದಲೂ ಬಿಜೆಪಿಯಿಂದಲೂ ಚುನಾವಣಾ ಪ್ರಚಾರಕ್ಕೋಸ್ಕರ ಬರ್ತಾರೆ. ಈ ಸಲವು ಬಂದಿದ್ರು. ಚುನಾವಣೆ ಮುಕ್ತಾಯಗೊಂಡಿದೆ. ಈಗ ನಾನು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲರ ಶಾಸಕ. ಪ್ರಮಾಣ ವಚನ ಮಾಡಿದ ನಂತರ ಅವರು ಇವರು ಎಂಬುದು ಇಲ್ಲ. ಈ ತನಕ ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಭೇದ ಭಾವವನ್ನು ನೋಡದೆ ಸಮಾಜ ಸೇವೆಯನ್ನು ಮಾಡಿದ ಒಬ್ಬ ವ್ಯಕ್ತಿತ್ವ. ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಆರೋಪ ಮಾಡಿದೆ. ಈಗ ನಾನು ಮಂಜೇಶ್ವರದ ಪ್ರತಿಯೊಬ್ಬರ ಓಟು ಕೊಡದವನ ಶಾಸಕ. ಅಲ್ಲೇ ಒಂದು ಅನುಭವ ಅಂತ ಹೇಳಿದ್ರೆ, ಮಂಜೇಶ್ವರ ಅದೊಂದು ಮತೀಯ ಸಾಮರಸ್ಯದ ಕೇಂದ್ರ. ಮಂಜೇಶ್ವರದಲ್ಲಿ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿಯ ಮತೀಯ ಸಾಮರಸ್ಯವನ್ನು ಬಯಸುವವರು ಬಿಜೆಪಿಗೆ ಗೆಲ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ ಎಂಬುದರ ಉತ್ತಮ ನಿದರ್ಶನ 29,000 ಮತಗಳು ಎಂಬುದನ್ನು ತೋರಿಸ್ತಾ ಇದೆ. ಈಗ ಕನ್ನಡಿಗರಿಗೆ ಮಂಜೇಶ್ವರದಲ್ಲಿರುವಂತಹ ಕ್ಷೇತ್ರದಲ್ಲಿರುವಂತಹ ಕನ್ನಡಿಗರಿಗೆ ಏನ್ ಹೇಳಕ್ಕೆ ನೀವು ಭರವಸೆ ಏನ್ ಕೊಡ್ತೀರಾ? ಮತ್ತೆ ಅವರಿಗೆ ಏನ್ ಆಶ್ವಾಸನೆ ಕೊಡ್ತೀರಾ? ನೋಡಿ, ಕನ್ನಡಿಗರಿಗೆ ನಾನೀಗ ಅಪ್ಪಟ ಕನ್ನಡಿಗನಾದ ಶಾಸಕ. ಈಗಾಗಲೇ ನಿಮ್ ಜೊತೆ ಈ ಒಂದು ಮಾತನಾಡುವ ಸಂದರ್ಭದಲ್ಲಿ ಹಲವಾರು ವಿಷಯಗಳು ನಾನು ಹೇಳಿದ್ದೆ. ಒಂದೇ ಒಂದು ಭರವಸೆ, ಕನ್ನಡಿಗರಿಗೆ ಯಾವುದೇ ಸಮಸ್ಯೆ ಬರ್ಲಿಕ್ಕಿಲ್ಲ. ಕನ್ನಡಿಗರಿಗೆ ಸಮಸ್ಯೆ ಬಂದ್ರೆ ಜೊತೆಯಾಗಿ ನಮ್ಮ ಅವಕಾಶಕ್ಕೋಸ್ಕರ ಹೋರಾಡುವ ಎಂಬುದು ಮಾತ್ರ ನನ್ನ ಒಂದು ಮೆಸೇಜ್. ಏನೇ ಸಮಸ್ಯೆ ಆದ್ರೂ ಕೂಡ ಕನ್ನಡಿಗರು ಬಂದು ನೇರವಾಗಿ ಭೇಟಿ ಮಾಡಿ, ನೇರವಾಗಿ ಚರ್ಚೆ ಮಾಡಿ, ಯಾವಾಗ ಕೂಡ ನಿಮ್ಗೆ ಸಿಗ್ತೀವಿ ಅಂತ ಹೇಳ್ತೀರಾ? ಭರವಸೆ ಕೊಡ್ತೀರಾ? ಖಂಡಿತ. ನನ್ನ ಊರಿನವ್ರಿಗೆ ಗೊತ್ತು, ಯಾವಾಗ ಬೇಕಾದ್ರೆ ಭೇಟಿ ಆಗ್ಬೋದು. ಕನ್ನಡಿಗರ ಸಮಸ್ಯೆ ಬಂದ್ರೆ ವಿಧಾನಸಭೆಯ ಒಳಗೂ ಹೊರಗಡೆ ನಾನು ಧ್ವನಿಗೂಡಿಸ್ತೇನೆ. ಅಷ್ಟೇ ನನ್ನ ಭರವಸೆ. ಓಕೆ. ತುಂಬಾ ಧನ್ಯವಾದ ಅಶ್ರಫ್ ಅವರೇ. ಎಲ್ಲ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.